ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಹೊಸ ಉದ್ಯೋಗಗಳ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ. ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 44,000ದಿಂದ 1,42,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಹಾಗೇನೆ ಕಂಪ್ಯೂಟರ್ ಸೈನ್ಸ್ ಮತ್ತು IT, ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಷನ್ ಹಾಗೂ ಇನ್ನಿತರ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯೆ, ಅರ್ಜಿ ವಿಧಾನ, ಪರೀಕ್ಷಾ ಕೇಂದ್ರ, ಸಂದರ್ಶನ, ಮೆರಿಟ್ ಲಿಸ್ಟ್, ವೈದ್ಯಕೀಯ ಪರೀಕ್ಷೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ನೋಡಿ. ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ಅರ್ಜಿ ಸಲ್ಲಿಸಲಿಕ್ಕೆ ನವೆಂಬರ್ 16 ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ಇಲ್ಲಿ ನೋಡಿ, ವಿಭಾಗ ಮತ್ತು ಹುದ್ದೆಗಳ ಸಂಖ್ಯೆ. ಕಂಪ್ಯೂಟರ್ ಸೈನ್ಸ್ ಮತ್ತು IT 90 ಹುದ್ದೆಗಳಿದ್ದಾವೆ. ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಷನ್ 168 ಹುದ್ದೆಗಳಿದ್ದಾವೆ ನೋಡಿ. ಟೋಟಲ್ ಆಗಿ 258 ಹುದ್ದೆಗಳಿಗೆ ಈ ಒಂದು ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದರೆ ಲೆವೆಲ್ 7 7th CPC ಪ್ರಕಾರ 44,000ದಿಂದ 1,42,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು DA, HRA ಹಾಗೂ ಇತರೆ ಭತ್ಯೆಗಳು ಮತ್ತು ಕೇಂದ್ರ ಸರ್ಕಾರಿ ನಿಯಮಗಳ ಪ್ರಕಾರ ಇತರೆ ಭತ್ಯೆಗಳು ಕೂಡ ಇರ್ತವೆ. ಇನ್ನು ಸರಾಸರಿ ಸಂಬಳ 65,000ದಿಂದ 75,000 ಗ್ರಾಸ್ ಸ್ಯಾಲ್ರಿ ಇರುತ್ತೆ ಫ್ರೆಂಡ್ಸ್. ಇನ್ನು ಏನು ಅರ್ಹತೆ ಬೇಕು ಅಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಶೈಕ್ಷಣಿಕ ಅರ್ಹತೆ ಕಂಪ್ಯೂಟರ್ ಸೈನ್ಸ್ ಈ ಒಂದು ಅಭ್ಯರ್ಥಿಗಳಿಗೆ BE, BTech ಅಥವಾ ಯಾವುದೇ ಡಿಗ್ರಿ ಮಾಡ್ಕೊಂಡಿದ್ರು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ ನವೆಂಬರ್ 16ಕ್ಕೆ ಅನುಗುಣವಾಗಿ ವಯೋಮಿತಿಯನ್ನು ನೋಡೋದಾದರೆ ಕನಿಷ್ಠ 18 ವರ್ಷದಿಂದ 27 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ. ಹಾಗೆ ಇತರೆ ಅಗತ್ಯ ನೋಡಿ, ಭಾರತೀಯ ಪೌರತ್ವ ಇರಬೇಕು, ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇರಬಾರದು, ಹಾಗೆ ದೈಹಿಕ ಮತ್ತು ಮಾನಸಿಕ ದೃಢತೆ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಗೇಟ್ ಸ್ಕೋರ್, ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನದ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಗೇಟ್ ಸ್ಕೋರ್ ಹಾಗೂ ಆಧಾರ ಶಾರ್ಟ್ ಲಿಸ್ಟಿಂಗ್ ಮಾಡ್ತೀರಾ ಅಂತ ಹೇಳಿದ್ದಾರೆ. 10 ಪಟ್ಟು ಶಾರ್ಟ್ ಲಿಸ್ಟಿಂಗ್ ಮಾಡ್ತಾರೆ. ಹಾಗೆ ಕಟ್ ಆಫ್ ನೋಡಿ, SC/ST, OBC, EWS, UR ಕಟ್ ಆಫ್ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಕೌಶಲ್ಯ ಪರೀಕ್ಷೆ ನೋಡಿ, ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ. ಸ್ಥಳ ದೆಹಲಿಯಲ್ಲಿ ಇರುತ್ತೆ. ಸ್ವರೂಪ ನೋಡಿ, ತಾಂತ್ರಿಕ ಪ್ರಶ್ನೆಗಳು ಆಬ್ಜೆಕ್ಟಿವ್ ಪ್ಲಸ್ ಪ್ರಾಕ್ಟಿಕಲ್ ಇರುತ್ತೆ. ವಿಷಯಗಳು ನೆಟ್ವರ್ಕಿಂಗ್, ಡಾಟಾಬೇಸ್, ಸೈಬರ್ ಸೆಕ್ಯೂರಿಟಿ, ಪ್ರೋಗ್ರಾಮಿಂಗ್, ಪೈಥಾನ್, C++, EC, ಡಿಜಿಟಲ್ ಎಲೆಕ್ಟ್ರಾನಿಕ್ ಸಿಗ್ನಲ್ ಪ್ರೊಸೆಸಿಂಗ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ ಆಗಿರುತ್ತೆ. ಅವಧಿ 2 ಗಂಟೆಗಳು ಇರ್ತವೆ. ಅಂಕಗಳು 100 ಅಂಕಗಳಿರ್ತವೆ. ಹಾಗೇನೆ ಹಂತ 2ರಲ್ಲಿ ಕೌಶಲ್ಯ ಪರೀಕ್ಷೆ ನೋಡಿ, ಸ್ಕಿಲ್ ಟೆಸ್ಟ್ ದೆಹಲಿಯಲ್ಲಿ ಇರುತ್ತೆ. ತಾಂತ್ರಿಕ ಪ್ರಶ್ನೆಗಳು ಆಬ್ಜೆಕ್ಟಿವ್ ಪ್ಲಸ್ ಪ್ರಾಕ್ಟಿಕಲ್ ಇರುತ್ತೆ. ಮತ್ತು ವಿಷಯಗಳು ನೆಟ್ವರ್ಕಿಂಗ್, ಡಾಟಾಬೇಸ್, ಸೈಬರ್ ಸೆಕ್ಯೂರಿಟಿ, ಪ್ರೋಗ್ರಾಮಿಂಗ್, ಪೈಥಾನ್, C++, ಡಿಜಿಟಲ್ ಎಲೆಕ್ಟ್ರಾನಿಕ್ ಸಿಗ್ನಲ್ ಪ್ರೊಸೆಸಿಂಗ್, ಕಮ್ಯುನಿಕೇಷನ್ ಸಿಸ್ಟಮ್ ಇರುತ್ತೆ ನೋಡಿ. 2 ಗಂಟೆಗಳು ಹಾಗೂ 100 ಅಂಕ ಇರುತ್ತೆ. ಇನ್ನು ಫ್ರೆಂಡ್ಸ್, ಸಂದರ್ಶನ ನೋಡಿ, ದೆಹಲಿಯಲ್ಲಿ ಇರುತ್ತೆ. ಅಂಕಗಳು 50 ಅಂಕಗಳು. ಮತ್ತು ವಿಷಯವನ್ನು ನೋಡೋದಾದರೆ ವಿಷಯ ಜ್ಞಾನ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯ, ಸಂವಹನ ಕೌಶಲ್ಯ, ರಾಷ್ಟ್ರೀಯ ಭದ್ರತೆ ಬಗ್ಗೆ ಅರಿವು, ಇಷ್ಟೆಲ್ಲ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮೆರಿಟ್ ಲಿಸ್ಟ್ನ ನೋಡಿ, ಗೇಟ್ 50% ಸ್ಕೋರ್ ಮತ್ತು ಕೌಶಲ್ಯ ಪರೀಕ್ಷೆ 30%, ಸಂದರ್ಶನದಲ್ಲಿ 20% ಬೇಕು ಅಂತ ಹೇಳಿದ್ದಾರೆ ನೋಡಿ. ಆನಂತರ ದಾಖಲೆ ಪರಿಶೀಲನೆ ಇರುತ್ತೆ. ದಾಖಲೆ ಪರಿಶೀಲನೆ ಡಿಗ್ರಿ, ಆಧಾರ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರ, ವೈದ್ಯಕೀಯ ಪ್ರಮಾಣ ಪತ್ರ, ದೃಷ್ಟಿ, ಶ್ರವಣ ಮತ್ತು ದೈಹಿಕ ದೃಢತೆ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡಿ, ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಆಫಿಷಿಯಲ್ ವೆಬ್ಸೈಟ್ನ ಅಪ್ಲಿಕೇಶನ್ ಫಾರ್ಮ್ ಓಪನ್ ಮಾಡಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಹಾಗೆ ಶುಲ್ಕ ಪಾವತಿಯನ್ನು ನೋಡೋದಾದರೆ ಜನರಲ್, OBC, EWS 500 ರೂಪಾಯಿ ಇರುತ್ತೆ. SC/ST ಮಹಿಳೆಯರು, PWD ಇವರಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ. ಹಾಗೆ ವೈಯಕ್ತಿಕ ವಿವರ, ಶೈಕ್ಷಣಿಕ ಅರ್ಹತೆ, ಗೇಟ್ ವಿವರ, ಫೋಟೋ 4x3 ಸೆಂಟಿಮೀಟರ್ 50 KB ಒಳಗೆ ಇದ್ದಂಥದ್ದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆನಂತರ ಫ್ರೆಂಡ್ಸ್, ಪ್ರಮುಖ ದಿನಾಂಕಗಳನ್ನ ನೋಡೋದಾದರೆ ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಿದೆ. ನವೆಂಬರ್ 16 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಹಾಗೆ ತಯಾರಿ ಆಗಲಿಕ್ಕೆ ಸಲಹೆಗಳನ್ನು ನೋಡೋದಾದರೆ ಗೇಟ್ ಸಿಲೆಬಸ್ ಪುನರಾವರ್ತನೆ, ಪ್ರಾಕ್ಟಿಕಲ್ ಕೌಶಲ್ಯ, ಪೈಥಾನ್, ಇಲ್ಲಿ ನೋಡಿ ವೈರಸ್ ಮಾರ್ಕ್ ಮತ್ತು ಮ್ಯಾಟ್ಲ್ಯಾಬ್ ಹಾಗೂ ಕರೆಂಟ್ ಅಫೇರ್ಸ್ ಮತ್ತು ರಾಷ್ಟ್ರೀಯ ಭದ್ರತೆ, ಸೈಬರ್ ದಾಳಿ, ಸಂದರ್ಶನ ನೋಡಿ, ತಾಂತ್ರಿಕ ಪ್ಲಸ್
ವರ್ತಮಾನ ಸಂಘಟನೆಗಳು ನೋಡಿ ಇಷ್ಟರ ಬಗ್ಗೆ ಎಲ್ಲ ತಯಾರಿ ಬೇಕಾಗುತ್ತೆ. ಹಾಗೆ ನವೆಂಬರ್ 16 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. 1,42,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಯಾವೆಲ್ಲ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬೇಕು ಅಂತೀರಾ ಆ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು.